ವಿಡಿಯೋದಲ್ಲಿ ನಾನು ಗೂಗಲ್ ಜೆಮಿನೈ ಡೀಪ್ ರಿಸರ್ಚ್ ಮತ್ತೆ ಡೀಪ್ ರಿಸರ್ಚ್ ಯೂಸ್ ಮಾಡಿ ಹೇಗೆ ನಾವು ಗ್ರಾಫಿಕ್ ಟೆಂಪ್ಲೇಟ್ ಅಥವಾ ವಿಜುವಲೈಸ್ ಮಾಡ್ಬೋದು ರಿಸರ್ಚ್ ಟಾಪಿಕ್ನ ಅಂತ ನೋಡೋಣ. ಫಸ್ಟ್ ನೀವು ಗೂಗಲಲ್ಲಿ ಜೆಮಿನೈ ಅಂತ ಸರ್ಚ್ ಮಾಡಿ. ನಿಮಗೆ ಈಗ ಫಸ್ಟ್ ಲಿಂಕ್ ಸಿಗುತ್ತೆ gemini.google.com. ಇದನ್ನು ಸೆಲೆಕ್ಟ್ ಮಾಡಿ. ಇದು ನಿಮಗೆ ಈ ಗೂಗಲ್ ಜೆಮಿನೈ ಪೇಜ್ಗೆ ಬರುತ್ತೆ. ಈಗ ನಿಮಗೆ ಯಾವುದಾದ್ರೂ ಟಾಪಿಕ್ ಮೇಲೆ ಡೀಪ್ ರಿಸರ್ಚ್ ಮಾಡಬೇಕು. ಡೀಪ್ ರಿಸರ್ಚ್ ಅಂದರೆ ಇದನ್ನ ಇಂಟರ್ನೆಟ್ಟಲ್ಲಿ ಇರೋ ಜಾಸ್ತಿ ಬೇರೆ ಬೇರೆ ವೆಬ್ಸೈಟ್ಗಳ ಡೇಟಾವನ್ನು ಈ ಜೆಮಿನೈ ಕಂಬೈನ್ ಮಾಡಿ ನಿಮಗೆ ಸಮರೈಸ್ ಮಾಡಿ, ಅಂದರೆ ಸಂಕ್ಷಿಪ್ತವಾಗಿ ನಿಮಗೆ ಡೀಟೇಲ್ಸ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಈ ಟಾಪಿಕ್ ಮೇಲೆ ಮನ್ಸೂನ್ ಇನ್ ಕರ್ನಾಟಕ ಈ ಟಾಪಿಕ್ ಮೇಲೆ ಡೀಪ್ ರಿಸರ್ಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಾನು ಪ್ರಾಂಪ್ಟ್ ಕೊಟ್ಟು ಡೀಪ್ ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಕೊಟ್ಟರೆ ಇದು ಜನರೇಟ್ ಮಾಡುತ್ತೆ. ಆ್ಯಕ್ಚುಲಿ ಇದಕ್ಕೆ 2 to 5 minutes ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಟಾಪಿಕ್, ರಿಸರ್ಚ್ ಟಾಪಿಕ್ ಮೇಲೆ. ಸೊ ಅದಕ್ಕೆ ಆಲ್ರೆಡಿ ನಾನು ಮಾಡಿದ್ದೀನಿ. ನೀವು ಸ್ಟಾರ್ಟ್ ರಿಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ಇದು ಈ ಥರ ಆಪ್ಷನ್ಸ್ ಕೊಡುತ್ತೆ. ಎಡಿಟ್ ಮಾಡ್ಬೋದು ಅಥವಾ ರಿಸರ್ಚ್ ಸ್ಟಾರ್ಟ್ ಮಾಡ್ಬೋದು. ಒಂದು ಸಲ ರಿಸರ್ಚ್ ಆದಮೇಲೆ ನಾವು ಅದನ್ನು ಓದ್ಬೋದು, ಏನೇನಿದೆ ಇದು ಟೇಬಲ್ ಜನರೇಟ್ ಮಾಡುತ್ತೆ. ನಂತರ ಇದನ್ನ ಇನ್ಫೋಗ್ರಾಫಿಕ್ ಆಗಿ ಕ್ರಿಯೇಟ್ ಮಾಡಿ ವಿಜುವಲೈಸ್ ಮಾಡ್ಬೋದು. ಅದು ಹೇಗಿದೆ ಅಂತಂದರೆ ಈ ಥರ ಇರುತ್ತೆ. ಇದೇ ಥರ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಮಾಡ್ಬೋದು. ಧನ್ಯವಾದಗಳು.